ಬೆಲ್ಲ ಕೊಡು ಬೆಲ್ಲ ಕೊಡ್ತಾ ಹೌದನ್ರಿಪ್ಪ. ಯಾಕೆ ನಾನು ಸಡ್ಲ ಬಿಡಂಗಿಲ್ಲ. ಏನು ತಿನ್ಸೇನಿ ನಾನು, ಏನು ಬಂಗಾರ ಬೆಳ್ಳಿ ತಿನ್ಸೇನಿ ನೋಡ್ರಿ. ಆಕಳು ಹೊಟ್ಟೆಗೆ ಹಚ್ಚಾರ ಬಂಗಾರ ಅಂತಾರಲ್ಲ, ಅದು ನಿಜ ಮಾಡ್ಯಾಳ. ಕಾಲಿಗೆ ಕೂಡ ಹತ್ತಿ ಡ್ಯಾಮೇಜ್ ಆದ. ಅದು ತಿನ್ಲಿ ನಮ್ಮ ಮನ್ಯಾಗ ಇಷ್ಟು ದಂದಾಗ ಅದೊಂದು ನಮ್ಮ ಮನಿ ಮಗಾಗ ಹಿಂಗಾದ್ರೆ ನಾವು ಏನು ಮಾಡ್ತಿದ್ವಿ, ಮಾರಾಟಕ್ಕೆ ಯಾವಾಗ ಬಂದರೂ ಕೊಡ್ತಾನೆ. ಎಲ್ಲ ರೀತಿಯಿಂದ ಶುದ್ಧ ಐತಿ. ನಮ್ದೊಂದು ಕೊಟ್ಟಿದ್ದು ಹೋರಿ ಈಗ ಹಬ್ಬ ಮಾಡಕ್ ಹಬ್ಬ ಮಾಡ್ದಾನಂದ್ರೆ ಅವ್ರಿಗೆ ವ್ಯವಹಾರ ಮಾಡಂಗಿಲ್ಲ. ಮನ್ಯಾಗ ಪ್ರೀತಿಲಿಂದ ಜೋಪಾನ ಮಾಡಿ ಭೂಮಿ ಹೊಡ್ಕಂತಾನಿ ಸಾಕ್ತಾನಿ, ದನ್ ಮೇಲೆ ಪ್ರೀತಿ ಅನ್ನಂತರಿಗೆ ಕೊಡ್ತಾನೆ. ಮೂರನೇ ತಲೆಮಾರಿದು ನಮ್ಮ ಮನ್ಯಾಗ. ಆಮೇಲೆ ಪೂರ್ಣ ಹಾಲು ಕುಡಿತಾಳ, ಹಿಂಡಂಗ್ಲಿ ಇವ್ರ ತಾಯಿನ. ಇದ್ರ ಹೆಸರು ಮುಂಗ್ಲಿ. ಹಿಂಗದ ನೋಡ್ರಿ. ಇವನ ಈಗ 1 ವರ್ಷ ತಮ್ಮದಾನೆ. 27ನೇ ತಾರೀಕು ಬಂದ್ರೆ 1 ವರ್ಷ ತಾವ್ರಿ. ಬೆಳ್ಳಿ ಮಗಳು ಚಾಂದಿನಿ. ಹಾಲು ಕುಡಿತಾಳ ನಮ್ಮವು. ನನಗೆ ಭಾಳ ಜೀವನವು. ಇದು ಆಕಳ ಹೆಂಗೈತಿ ನೋಡ್ರಿ, ಪ್ಯೂರ್ ಮಗಳಿಗೆ ಆಯ್ತಾಳ. ಅದೇ ನನ್ನ ಕಡೆ ಬಂದ್ಲು. ಇಲ್ಲಿ ನೋಡ್ರಿ ಬಂದು ಏನದ ಸ್ವರ್ಗ ಅಂತಿದ್ರು ಇವ್ರ ಜೊತೆಗಿರೋದ ಸ್ವರ್ಗ. ನಾನು ಇದನ್ನ ಬಿಟ್ಟು ನೀವು ಬೇರೆ ಏನ್ ಕರೆದ್ರು ನಾ ಒಂದು 2 ತಾಸು 3 ತಾಸು ಅಷ್ಟ ಹೊರಗಡೆ ಹೋಗ್ತೀನಿ. ಹಾವೇರಿಗೆ ಹೋದ್ರು 2 ತಾಸು, ಸೋಣೂರಿಗೆ ಹೋದ್ರು 2, ಅದಕ್ಕಿಂತ ಮೇಲೆ ನಾ ಇರೋದಲ್ಲ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಾನು ಒಂದು ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀನಿ. ಒಬ್ಬರು ರೈತರನ್ನ ಭೇಟಿಯಾಗಕ್ಕೆ ಅವ್ರ ತೋಟಕ್ಕೆ ಬಂದಿದ್ದಾನೆ ನೋಡ್ರಿ. ಇಲ್ಲಿ ಇದು ಅವ್ರ ಹೊಲ್ಮನಿ ಇಲ್ಲಿ ಅದಾರ ನೋಡ್ರಿ. ನಮಸ್ಕಾರ ರೀ. ನಮಸ್ಕಾರ. ಓಕೆ ಅಣ್ಣಾರ, ನಿಮ್ಮ ಹೆಸರು ರೀ? ನಂದು ಕುಮಾರ್ ಜಂಗಳಿ ಅಂತಾರೆ, ಹತ್ತಿಮತ್ತೂರು. ಹ್ಞೂ ರೀ. ಕುಮಾರ್ ಜಂಗ್ಲಿ ಹತ್ತಿಮತ್ತೂರ ರೀ ಪ್ರಾಪರ್? ಹೌದ್ರಿ. ಸರಿ ರೀ. ಆಮೇಲೆ ನಿಮ್ದು ಮೇನ್ ಮೂಲ ಕಸುಬು ರೀ? ನಾವು ಕೃಷಿಕರು. ಹ್ಞೂ ರೀ. ಓಕೆ, ಕೃಷಿನ ನಿಮ್ಮ ಮೂಲ ಕಸುಬು? ಹ್ಞೂ ರೀ. ಅದು ಆಮೇಲೆ ಇದು ದನ ಜೋಪಾನ ಮಾಡೋದು. ಹ್ಞೂ ರೀ. ಓಕೆ ರೀ, ಸರಿ ರೀ. ಎಲ್ಲ ಜವಾರಿನ. ಹ್ಞೂ ರೀ. ಯಾವ ಜರ್ಸಿ HF ಯಾವುದು ಕಟ್ಟಲ್ಲ. ಹ್ಞೂ ರೀ. ಕಟ್ಟ ಇಲ್ಲ ನಾವು. ಹ್ಞೂ ರೀ. ಎಲ್ಲ ಜವಾರಿನ, ದೇಸಿ ತಳಿನ. ಓಕೆ ರೀ. ಹ್ಞೂ ರೀ. ಓಕೆ, ಬರ್ರಿ ಅಣ್ಣಾರ ನೋಡೋಣ ಬರ್ರಿ. ಎತ್ತಿನ ನೋಡ್ರಿ. ಹ್ಞೂ ರೀ. ಇದು ಎತ್ತಿಂದು ಒಂದು ಹಿಸ್ಟ್ರಿ ಐತಿ, ಬರ್ರಿ ತೋರಿಸ್ತಾನೆ. ಓಕೆ ರೀ. ಎಲ್ಲ ಜವಾರಿ ಆಕಳದವ್ರಿ? ಎಲ್ಲ ಜವಾರಿ ಆಕಳ. ಟೋಟಲ್ ಜವಾರಿ 8 ಆಕಳದವ್ರಿ. 8 ಜವಾರಿ? ಹೌದು. ಎಲ್ಲವೂ ದೊಡ್ಡವು? ಓಕೆ, ಸರಿ. ಜವಾರಿ ಆಕಳ 8 ಆಕಳ, 4 ಹೋರಿ. ಹ್ಞೂ ರೀ. ಎಲ್ಲ ಜವಾರಿ ಆಕಳ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಮೊದಲು ಇಲ್ಲಿ ಎತ್ತುಗಳು ಅದಾವು, ಇದ್ರ ಪರಿಚಯ ಮಾಡ್ಕೊಡೋಣ. ಆಮೇಲೆ ವಿಶೇಷವಾಗಿ ಇಲ್ಲಿ ಕುಮಾರಣ್ಣವ್ರು ಏನದಾರಲ್ಲ, ಇವ್ರ ಪರಿಚಯನೂ ಕೂಡ ನಾನು ನಿಮಗೆ ಮಾಡಿಕೊಡ್ಲೇಬೇಕು. ಓಕೆ ಕುಮಾರಣ್ಣರ, ಏನ್ರಿ ಅದು ಒಂದು ಎತ್ತು? ಅದು ಎತ್ತು 2 ಎತ್ತು ತೊಗೊಂಬಂದಿದ್ರಿ ನಾನು ಮಾರ್ಕೆಟ್ನಾಗ. ಇವೆರಡೂ ಜೊತೆ ತೊಗೊಂಬಂದಿದ್ರಿ? 1,90,000 ರೂಪಾಯಿ ತೊಗೊಂಬಂದಿದ್ದೆ ನಾನು. 1,90,000ಕ್ಕೆ ತೊಗೊಂಬಂದಿದ್ರಿ ಖರ್ಚು ಬಿಟ್ಟು. ಆಮೇಲೆ ಇದು ಕೆಲಸ ಮಾಡುವಾಗ ಬೆದರಿ ಅದೊಂದು ಕಾಲಿಗೆ ಕೂಡ ಹತ್ತಿ ಡ್ಯಾಮೇಜ್ ಆತ್ರಿ. ಅದನ್ನ ಎಬಸ್ತಾ ನೋಡ್ರಿ. ಎಬಸ್ಲೇನ್ರಿ ಅದನ್ನ? ನಿಧಾನಕ್ಕೆ ಏನು ಅಷ್ಟೇನು ಸಮಸ್ಯೆ ಇಲ್ಲಲ್ರಿ? ಸಮಸ್ಯೆ ಇಲ್ಲ, ಹೇಳಪ್ಪ. ನಿಧಾನಕ್ಕೆ ಹೇಳ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೇಳ. ಹ್ಞೂ ರೀ. ಹೇಳ. ಹಾಂ ಹಸುವ. ಹಾಂ ಹೇಳ. ಹೇಳ. ಹೇಳಪ್ಪ ಹೇಳ. ಹಾಂ, ಇದು ಕಾಲಿಗೆ ಡ್ಯಾಮೇಜ್ ಆಗಿದ್ರಿಂದ ಇದ್ರ ಜೊತೆಗೆ ತಂದಿದ್ದೆ ಎತ್ತಿನ ನಾವು ಫಾರ್ ಸೇಲ್ ಇದನ್ನ ಮಾರಬೇಕು ಅಂತ. ಓಕೆ, ಈ ಎತ್ತು ಮಾರಕತ್ತೀರಿ. ಇದಕ್ಕೆ ಕಾಲು ನೋವಾಗೈತಿಲ್ರಿ? ಅಂದ್ರೆ ಈಗ ಜೋಪಾನ ಮಾಡೋದು ನಿಧಾನ ನಡೀತತ್ರಿ, ಜೋರ್ ನಡೆಯಂಗಿಲ್ಲ. ನಮ್ ಕೆಲ್ಸಕ್ಕೆ ನಡೆಯೋದಿಲ್ಲ ಅದು. ಹ್ಞೂ, ಕೆಲ್ಸಕ್ಕೆ ನಾವು ಅದನ್ನ ಮನಿ ಮಗ ಅಂತ ಜೋಪಾನ ಮಾಡೋದು. ಬರೀ ಸುಮ್ಮನೆ ಹಂಗ ಮೇಕೆ ಅಂತ ನಿಧಾನಕ್ಕೆ ಹಂಗ ಅದು ನಮ್ಮ ಮನಿ ಮಗ. ಅದ್ರ ಮೇಲೆ ನನಗೆ ಜೀವನದ ಮೇಲೆ ಪ್ರೀತಿ. ಈ ಕೆಲ್ಸಕ್ಕೆ ನಡೆಯಂಗಿಲ್ಲ ಕೆಲ್ಸಕ್ಕೆ ನಡೆಯಂಗಿಲ್ಲ. ಸರಿ ರೀ. ಈಗ ಮತ್ತ ಈ ಎತ್ತಿಗೆ ಕಾಲು ನೋವಾಗೈತಿ ಅಂತದ್ರಾಗ ಬೇರೆ ಯಾರ ಆಗಿದ್ರ ಇಂಥ ಎತ್ತು ಕೊಟ್ಟು ಈ ಎತ್ತಿಗೆ ಒಂದು ಜೊತಿನ ತಗೊಂಡ್ಬರ್ತಿದ್ರು. ಆದ್ರೆ ನೀವ್ ಯಾಕ ಈ ಕಾಲು ನೋವಾಗಿದ್ದ ಎತ್ತನ್ನ ಇಟ್ಕೊಂಡು ಆಮೇಲೆ ಈ ಚೆನ್ನಾಗಿರೋ ಎತ್ತನ್ನ ಎದಕ್ ಮಾರಾಕತ್ತೀರಿ? ಇದು ಪ್ರಶ್ನೆ. ಹ್ಞೂ ರೀ. ಇದು ಮಾಹಿತಿ. ಇದು ನನ್ನ ಜೀವನ, ಇದು ಪ್ರಾಣಿ ಜೀವನದ ಮೇಲೆ ಬಹಳ ಪ್ರೀತಿ ನನಗೆ. ಹ್ಞೂ ರೀ. ದುಡ್ಡಿಗೆ ಬೆಲೆ ಕೊಡ್ಲಿಲ್ಲ ನಾನು. ಹ್ಞೂ ರೀ. ಅದಕ್ಕಾಗಿ ಇದನ್ನ ಜೋಪಾನ ಮಾಡ್ತೇನೆ. ಹ್ಞೂ ರೀ. ಅದು ತಿನ್ಲಿ ನಮ್ಮ ಮನ್ಯಾಗ ಇಷ್ಟು ದಂದಾಗ. ಹ್ಞೂ ರೀ. ಅದೊಂದು ನಮ್ಮ ಮನಿ ಮಗಾಗ ಹಿಂಗಾದ್ರೆ ನಾವು ಏನ್ ಮಾಡ್ತಿದ್ವಿ, ಹ್ಞೂ ರೀ. ಹ್ಞೂ ರೀ. ಬಿಟ್ಟು ಬರ್ತಿದ್ವಿ. ಇಲ್ಲ, ಅದನ್ನ ಮನಿ ಮಗ ಜೋಪಾನ ಮಾಡೋದು. ಹ್ಞೂ ರೀ. ಅದನ್ನ ಕೊಟ್ಬಿಡೋದು. ಹ್ಞೂ ರೀ. ಮತ್ತೆ ಒಂದ್ ಜೊತೆ ತಂದ್ಬಿಡೋದು. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಈಗ ಅದನ್ನ ಕೊಟ್ಟಿದ್ರಪ್ಪ ಅಂದ್ರೆ ಕಟಗರಿ ಹೋಗ್ತಿತ್ತು. ಹೌದೌದು. ಈಗ ರೈತರು ಯಾರು ಖರೀದಿ ಮಾಡಂಗಿಲ್ಲ. ಹ್ಞೂ ರೀ. ಇದನ್ನ ರೈತರು ಯಾರು ಖರೀದಿ ಮಾಡಂಗಿಲ್ಲ. ಅದಕ್ಕಾಗಿ ನಾ ಅದನ್ನ ಸೇಲ್ ಇಲ್ಲ. ಹ್ಞೂ ರೀ. ಅದನ್ನ ಮನ್ಯಾಗ ಜೋಪಾನ ಮಾಡೋದು. ಸ್ವಲ್ಪ ಋಣ ಇರಲಿ ಅದ್ರ. ಹ್ಞೂ ರೀ. ಅದ್ರ ಜೊತೆದ ಅದನ್ನ ಮಾರಿ ಈಗ ಮತ್ತು ದುಡ್ಡು ಬಂಡವಾಳ ಹಾಕ್ಬೇಕು ನಾ ಅದಕ್ಕೆ. ಹ್ಞೂ ರೀ. ಈಗ ಅದ್ರ ಜೊತೆಗೆ ಹಾಕ್ಬೇಕಾದ್ರೆ ನನಗೆ ಬಂಡವಾಳ ಭಾಳ ಬೇಕು. ಹ್ಞೂ ರೀ. ಈಗ ಮತ್ತೆ 1,00,000 ರೂಪಾಯಿ ಬೇಕು. ಹೌದೌದ್ರಿ.
ಅದಕ್ಕಾಗಿ ನನಗೆ ಈಗ ಅಷ್ಟು ದುಡ್ಡಿಂದ ನನಗೆ ಇದು ಐತ್ರಿ. ಹುನ್ರಿ ಅದನ್ನ ಕೊಟ್ಟ ನಾವು ಕಡಿಮೆ ತರ ಈಗ ಅಂದ್ರ ಈ ಎತ್ತು ನೀವು ಕಟಗರಿ ಹೋಗತಿ ಅಂತಂದ್ ಹೇಳಿ ಈಗ ಇರೋ ಮಟ್ಟ ಇದು ನನ್ನ ಕಡೆ ಇರ್ಲಿ. ಓಕೆ ಅದು ಎಷ್ಟ್ ದಿನ ಇರ್ತೈತೆ ಇರ್ಲಿ ಅದು ಅದು ದುಡ್ಡು ಬ್ಯಾಂಕ್ನಾಗ ಇದ್ದಂಗ. ಹುನ್ರಿ ಇದು ಅಷ್ಟು ಕೊಟ್ಟ ಹೋಗತಿ ಅದು. ಹುನ್ರಿ ಇವತ್ತು ಕೊಟ್ರು ಅಷ್ಟೇ, ಮತ್ತೊಂದ್ ದಿವ್ಸ ಕೊಟ್ರು ಬ್ಯಾಂಕ್ನಾಗ ಎಫ್ಡಿ ಇದ್ದಂಗ. ಹುನ್ರಿ ಅದು ಕಮ್ತಾ ಮಾಡ್ಲಿಲ್ಲ ಅಂದ್ರೂ ಹೌದೌದು ಅದ್ರದ್ದು ಅದು ದುಡ್ಡು ಕೊಟ್ಟ ಹೋಗಿ ನಮ್ಮ ಮನ್ಯಾಗ ಅದು ಇರ್ಲಿ, ಅದು ಎಫ್ಡಿ. ಹುನ್ರಿ ಇದು ಎಫ್ಡಿ ಫಿಕ್ಸ್ ಡೆಪಾಸಿಟ್. ಫಿಕ್ಸೆಡ್ ಇದು. ಹುನ್ರಿ ಇದು ಯಾವಾಗಿದ್ರು ಕೊಟ್ಟು ಹೋಗತಿ. ಓಕೆ ರೀ, ಇದ್ರ ಮೇಲೆ ನನ್ನ ಜೀವ. ಸರಿ ರೀ. ಆದ್ರೆ ನನಗೆ ಸದ್ಯಕ್ಕೆ ದುಡ್ಡು ಇಲ್ಲ ಅನ್ಬೋದು ಅಷ್ಟ. ಹುನ್ರಿ ನಾ ಮಾರಿದ್ರಿ ಇವತ್ತ ಐತಿ ಅದು. ಓಕೆ ರೀ. ಅದು ಹೆಂಗ ಅನುವಾತಂದ್ರಿ ನೀವು ಈಗ ಜಮೀನು ಇದು ಹತ್ತಿ ಹೊಲ ಭೂಮಿ ಉಳುಮೆ ಮಾಡುವಾಗ ಬೇರೆ ಒಂದ್ ನಾಯಿ ಬೆದರಿ ಬಂದ್ ಕುಡ ಹತ್ತಿದ್ದು, ಕುಡಕ್ಕೆ ಒದ್ದು ಬಿಟ್ಟಿದ್ದು. ಹುನ್ರಿ ಇದ ಒದ್ದು ಬಿಟ್ಟೈತ್ರಿ. ಹುನ್ರಿ ಏನ್ರಿ ಅದು ಕುಡ ಅಂದ್ರ ಕುಡ ಬ್ಲೇಡ್ ಕುಡ ಅಂತ ಬರ್ತಾವ್ರಿ. ಕುಂಟಿವು ಕುಂಟಿವ್ರಿ. ಏನ್ ನೀವು ಉಳ್ತಿರಲ್ಲ ಅದಕ್ಕ ಬ್ಲೇಡ್ ಕುಡ ಅಂತಂದ ಹಚ್ಚಿರ್ತಾರ. ನಾಯಿ ಬರೋದ್ಕಿನ ಬೆದರಿ ಅಲ್ಲಿಗೆ ಒದ್ ಬಿಟ್ಟೈತೇನ, ಅದು ಡ್ಯಾಮೇಜ್ ಆಗೈತಿ ಅದು. ಹುನ್ರಿ ಕಾಲ ಈಗ ಅದನ್ನ ಜೋಪಾನ ಮಾಡಕ್ ಕುಂತಾನ್ರಿ. ಹುನ್ರಿ ಅದಕ್ಕೆ ದಿನಾಲು 2 ಜವಾರಿ ತತ್ತಿ, ಹುನ್ರಿ ಒಂದು 200 ml ಶೇಂಗಾ ಎಣ್ಣೆ, ಹುನ್ರಿ ಆಮೇಲೆ ಒಂದು ಗ್ಲುಕೋಸ್ ಪಕೆಟ್, ಹುನ್ರಿ ಬೆಲ್ಲ, ಹುನ್ರಿ ಒಂದು ಇಷ್ಟು ಬೆಲ್ಲ, ಹುನ್ರಿ ಆಮೇಲೆ ಅರಿಶಿನ, ಹುನ್ರಿ ಧನಿಯಾ ಪೌಡರ್, ಹುನ್ರಿ ಆಮೇಲೆ ಒಂದು ಡಾಕ್ಟರ್ ಕೊಟ್ಟಿದ್ದು ಒಂದು ಗುಳಿಗೆ. ಇಷ್ಟು ಬಿಟ್ರೆ ಬೇರೆ ಸ್ಥಿತಿಗೆ ಬಂದ್ರು ನೀವು ಅದು ದಿನ 100 ರೂಪಾಯಿ ಖರ್ಚೈತಿ. ಅದು ಅದಕ್ಕೆ ನೀವು ಅಷ್ಟು ಜೋಪಾನ ಮಾಡಕ ದಿನ 100 ರೂಪಾಯಿ ಖರ್ಚೈತಿ. ಇದು ಆಮೇಲೆ ಕಾಲಾಗಿ ಏನು ಆಗಬಾರ್ದು ಅನ್ನಂಗ ಸಾವಿ ಹುಲ್ಲು, ನಮ್ದು ಸಾಕಷ್ಟು ಬೆಳೆದಿದ್ದು ಸಾವಿ ಹುಲ್ಲು ಐತ್ರಿ. ಈ ಹುಲ್ಲು ಅಲ್ಲ ನೀವು ಮಾಡೋದ್ ನೋಡಿದ್ರೆ ಈಗ ಅದನ್ನ ಒಂಥರ ನೀವು ಪ್ರಾಣಿ ಲೆಕ್ಕಕ್ಕೆ ಅದನ್ನ ತಗೊಂಡಿಲ್ಲ. ಮನಿ ಮಗ, ಮನಿ ಸದಸ್ಯ, ಮನಿ ಮಗ ನಾವ. ಈಗ ಅದ್ರ ಮೇಲೆ ಪ್ರೀತಿ ಐತಿ, ಕಾಲ್ ನೋವು ಆಗೈತಿ ಹಂಗ ಅಂತಂದ ಅದನ್ನ ಕಟಗರಿ ಇರೋ ಮಟ್ಟ ಎಲ್ಲಿ ಮಟ್ಟ ಇರುತ್ತ ಎಫ್ಡಿ. ಹುನ್ರಿ ಎಫ್ಡಿ ಎಫ್ಡಿ ಅದು. ಹುನ್ರಿ ಆಮೇಲೆ ಈಗ ಇದನ್ನ ಕೊಡಾಕ ಮನ್ಸು ಮಾಡೇನಿ. ಇದನ್ನ ಕೊಡಾಕ ಮನ್ಸು ಮಾಡಿ ಇದನ್ನ ಕೊಟ್ಟು ಕಡಿಮೆ ದುಡ್ಡಿನಾಗ ನಾವು ಈ ಇದೊಂದು ವರ್ಷ ಹುನ್ರಿ ನಮ್ದು ಜೀವನ ನಡೆಸೋಣ ಅಂತೇಳಿ ಅದನ್ನ ಕೊಡೋದು. ಹುನ್ರಿ ಮೊನ್ನೆ ಹಾವೇರಿಗೆ ಓದಿದ್ದೆ ಅದನ್ನ. ಹುನ್ರಿ 80,000 ಅದರ ಕಿಮ್ಮತ್ ಮಾಡಿದ್ರಿ ಮಾರ್ಕೆಟ್. ಅಲ್ರಿ ನೀವು ಎಷ್ಟ್ ಹೇಳಿರಿ ಕಿಮ್ಮತ್? ನಂದು 1 ಲಕ್ಷ ರೂಪಾಯಿ ಐತ್ರಿ. ಆದ್ರೆ 1 ಲಕ್ಷ ರೂಪಾಯಿ ಕೊಡೋದಲ್ಲ ಅದು. ಹುನ್ರಿ 90,000 ರೂಪಾಯಿ ಕಿಮ್ಮತ್ ಮಾಡೀನಿ. 90,000 ರೂಪಾಯಿ ನಂದು ಅಸಲು. ಹುನ್ರಿ ಅಸಲು ನಾನು 2 ಸೇರಿ ತಂದಿದ್ದು 180. ಇದ್ರದ್ದು 90,000 ರೂಪಾಯಿ. ಹುನ್ರಿ 90,000 ರೂಪಾಯಿ. ನೀವೇನು ಲಾಭ ಬೇಡ 180ಕ್ಕ ಜೊತೆ ತಂದಿದ್ರಿ ಅಂದ್ರೆ 90,000ಕ್ಕೆ ಒಂದಂಗ ಆತ ಕೊಟ್ಟು ಇದನ್ನ ತಗೊಂಡು ಹೋಗಕ್ಕೆ ನಾನು ಇದು ಮಾರಾಟಕ್ಕೆ ಯಾವಾಗ ಬಂದ್ರು ಕೊಡ್ತಾನೆ. ಇಲ್ಲ ಅಲ್ಪ 90,000 ಹಾಯಂಗಲ್ಲ ಒದೆಯಂಗಲ್ಲ. ಹುನ್ರಿ ಆಮೇಲಿಂದ 2 ಕಡೆ ಬರ್ತೈತಿ. ಹುನ್ರಿ 2 ಕಡೆ ಎಡ ಬಲ ಏನ್ ಸಂಬಂಧ ಇಲ್ರಿ. ಹುನ್ರಿ ತಡಿಪ 2 ಕಡೆ ಬರ್ತಾನ. 2 ಕಡೆ ರೀ. 2 ಕಡೆ ಹುನ್ರಿ ಮೈಯಾಕ ಬಹಳ ಚಲೋ ಐತಿ. ಹುನ್ರಿ ಹೊಸಬಾಯಿ ಅಲ್ಲೆಷ್ಟು ಈಗ ಹೊಸಬಾಯಿ ಅಂದ್ರ ಈಗ ನಮ್ಮ ಮನ್ಯಾಗ ಬಂದು ಸಮ ಮಾಡ್ಕೊಂಡ್ರಿ. ಹೊಸಬಾಯಿ ಸರಿ ರೀ. ಆಮೇಲೆ ಒದೆಯಂಗಲ್ಲ ಹಾಯಂಗಲ್ಲ. ಹುನ್ರಿ ಎಲ್ಲಾ ರೀತಿಯಿಂದ ಶುದ್ಧ ಐತಿ. ಹುನ್ರಿ ಚೆಕ್ ಮಾಡಿ ಮತ್ತೆ ಎಲ್ಲ ಸುಳಿ ಸೂತ್ರ ಎಲ್ಲ ಸುಡ್ರಿ ಪಕ್ಕಾ ನೀಟ್ ಎದ್ದಮ್ ನೀಟ್ ಇದ್ದಿದ್ದಕ್ಕ ಮತ್ತೆ ಅಷ್ಟು ದುಡ್ಡು ಕೊಟ್ಟು ತಗೊಂಡೆ ನಾನು. 2 ಲಕ್ಷ ರೂಪಾಯಿ ಕೊಟ್ಟು ನೋಡಿ ಸ್ನೇಹಿತರೆ, ಎತ್ತು ಚಲೋ ಐತಿ. ಯಾರ್ಗಾರ ಜೊತೆ ಬೇಕ ಅನ್ನೋರಿಗೆ ನೋಡ್ರಿ ಒಂಟಿಗೆ ಐತಿ ನೋಡ್ರಿ. ಅಣ್ಣ ಇದನ್ನ ತೋರಿಸ್ತೀರೇನ್ರಿ ಒಂದ್ಸತಿ? ಹ್ಞೂನ್ರಿ. ಈ ಕಡೆ ಹೆಂಗ ಬಿಚ್ಚಿ ತಗೊಂತಾನೆ. ಮುದ್ಕ ಬರ್ಕೊಲ್ತಮ್ಮಲ್ಲಿ ಇಲ್ಲೇ ಐತಿ ಬಿಡು, ಇಲ್ಲೇ ಐತಿ ತಗೊಂತಾನೆ. ಭಾಳ ಚಲೋ ಐತ್ರಿ. ವಿಡಿಯೋದಾಗ ಹೊಡಿಬೇಡ್ರಿ. ಇಲ್ಲ ಹೊಡೆಯೋದು ಏನೈತಿ, ಹೊಡೆಯಾಕ ಹೊರ್ಸ್ಕೊಳವ ಅಲ್ಲವ. ಹೊರ್ಸ್ಕೊಳ ಮಗ ಅಲ್ಲವ. ಭಾಳ ಶುದ್ಧ ಐತ್ರಿ ಇದು. ಹುನ್ರಿ ತಗೊಂಬರ್ರಿ ಅಣ್ಣ. ಇಲ್ಲಿ ಅಷ್ಟು ಸಾಫ್ ಸೀದಾ ಇರೋದಕ್ಕೆ ಇದನ್ನ ನಾನು ಅಷ್ಟು ವಾಪಸ್ ತಂದಿದ್ದು. ಅವನ್ರಿ ಇಲ್ಲಾಂದ್ರೆ ಇದನ್ನ ತರ್ತಿದ್ದಿಲ್ಲ ನಾನು. ಅದೇ ರೀ. ಹೆಂಗ ಕೋಟ ಐತಿ ಕೋಟ ಐತಿದ್ರೆ ನಾನು ಅದನ್ನ ತರ್ತಿದ್ದಿಲ್ಲ. ಹುನ್ರಿ ಬಾರಪ್ಪ ಮಗನ ಬರ ನೀರು ಕುಡಿ. ನೋಡ್ರಿ ಸ್ನೇಹಿತರೆ, ನಡಿ ಎತ್ತು ನೋಡಿ ಬಿಡ್ಲೇನ್ರಿ ಸ್ವಲ್ಪ ಮುಂದಕ್ಕೆ. ಏನ್ರಿ ನೀರು ಕುಡಿಲ್ ತಡ್ರಿ. ಕುಡಿಲಿ. ಹುನ್ರಿ ಹೆಸರು ಏನಿಟ್ಟಿರಿ? ರಾಮ. ಅವರಿ ಲಕ್ಷ್ಮಣ. ಓಕೆ ಬಾರಪ್ಪ ಬಾರ ಸ್ನೇಹಿತರೆ. ನೋಡ್ರಿ ಇವರು ಕೂಡ ರಾಮ ಲಕ್ಷ್ಮಣ. ಒಂದು ಜೊತೆ ಎತ್ತು ತಂದು 2 ತಿಂಗಳಾಗಿಲ್ಲ. ಅವರು 2 ತಿಂಗಳಾಗಿತ್ತಲ್ರ? 2 ತಿಂಗಳ ಮೇಲೆ ಆಗೈತಿ. ನನಗೆ ಮೊನ್ನೆ ಮಾರ್ಕೆಟ್ನಾಗ ಸಿಕ್ಕಿದ್ರು, ಹಾವೇರಿ ಮಾರ್ಕೆಟ್ನಾಗ ಹೇಳಿದ್ರು ಹಿಂಗ ಅಂತಂದು. ಸೊ ಅದಕ್ಕೋಸ್ಕರ ನಾನು ವಿಚಾರ ಮಾಡಿ ಇಲ್ಲಿ ಬರೋಣ, ವಿಡಿಯೋ ಮಾಡೋಣ ಇವ್ರ ಕಡೆಗೆ ಅಂತಂದು ಬಂದೆ. ಅವರು ಸಿಕ್ಕಾಪಟ್ಟೆ ಎತ್ತಿಗೆ ಹಚ್ಕೊಂಡಾರು ಕೂಡ. ಆಮೇಲೆ ನಿಮಗೆ ಭಾಳ ಕಮ್ಮಿ ಜನದ ಕಡೆ ಸಿಗುವಂಥದ್ದು. ಮುಂದೆ ನಾನು ಆಕಳದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ, ಇವ್ರಿಗೆ ಮಾತಾಡಿಸ್ತಾ. ಇದೊಂದು ಎತ್ತನ ನಿಮಗೆ ತೋರಿಸಿದ್ನಲ್ಲ, ನೋಡಿದ್ರಲ್ಲ ಸ್ನೇಹಿತರೆ. ಇದು ಕೊಡೋದು ನೋಡ್ರಿ. ಓಕೆ ಫೈನಲ್ 90ಕ್ಕೆ ಅದು ನಾನು ಬಿದ್ದು ಅಸಲು ಕೇಳ್ತೇನೆ ರೀ ಮಲಕ್ರಿ. ನಾ ಏನು ಇದನ್ನ ಹೆಚ್ಚಿನ ಲಾಭಕ್ಕೆ ಕೊಡಕ್ಕೆ. ಈಗ ನಿಮ್ಮ ಪ್ರಕಾರ ನೀವು ಅಂದ್ರೆ
ಮೇನ್ ಏನು ಅದನ್ನ ಪ್ರೇಮ ಅದ್ರ ಮೇಲೆ ಪ್ರೇಮ ಇರೋರು ಎತ್ತಿನ ಮ್ಯಾಗ ಅದನ್ನ ಪ್ರೀತಿಯಿಂದ ಸಾಕಾರಿ ಕೊಡ್ತೇವೆ ನಾವು. ಈ ಮೇವಿಲ್ಲ ಅದೇ ಈಗ ಹಂಗಾಮ ಹೊಡ್ಕೊಂಡು ಕೊಡೋರು ಅಂತವ್ರಿಗೆಲ್ಲ ಚಲೋ ಒಳ್ಳೆ ದನದ ಮೇಲೆ ಪ್ರಾಣಿ ಪ್ರಿಯರು ಇದ್ರೆ ಬರ್ಲಿ. ಹುನ್ರಿ ಅಂತಿದ್ದವರಿಗೆ ಕೊಡೋಕೆ ನನಗೆ ಮನಸ್ಸಿಲ್ಲ. ಸರಿ ಅಣ್ಣ ಬರ್ರಿ. ಆಮೇಲೆ ನಾನು ಇದಕ್ಕೆ ಇಲ್ರಿ ಏನೋ ದನನ ಈ ಗಾಡ ಕೂಡಿಸಿದೆ ಅಂಥದಕ್ಕೆಲ್ಲ ಮನ್ಸು ಮಾಡಂಗಿಲ್ರಿ. ಹುನ್ರಿ ನಾನು ಪ್ರೀತಿ ಸಾಕೋ ಪ್ರೀತಿ ನಾನು ಈ ಗಾಡಕ್ಕ ಹೋರಿ ಹಬ್ಬಕ್ಕ ಅಂತ ಮನ್ಸು ಮಾಡಂಗಿಲ್ಲ. ಹುನ್ರಿ ನಮ್ದು ಒಂದು ಕೊಟ್ಟಿದ್ದು ಹೋರಿ ಈಗ ಹಬ್ಬ ಮಾಡಕ್ ಕುಂತೈತಿ ಅಂದ್ರ ಹಬ್ಬ ಮಾಡ್ತೈತಿ. ಓಕೆ ನಾ ಇಲ್ಲಿಂದ ಕೊಟ್ಟಿದ್ದು ಹೋರಿ ಹಬ್ಬ ಮಾಡಕ್ ಕುಂತೈತಿ. ನಾ ಕೊಟ್ಟಿದ್ದು 30,000 ರೂಪಾಯಿಕ. ಹುನ್ರಿ ಈಗ ಯಾರ ಬಂದು ನನಗೆ ಹಬ್ಬ ಮಾಡಕ್ ಕೊಡ್ರಿ ನನಗೆ ಹಬ್ಬ ಮಾಡ್ದಾನಂದ್ರೆ ನಾವು ಅವ್ರಿಗೆ ವ್ಯವಹಾರ ಮಾಡಂಗಿಲ್ಲ. ಹುನ್ರಿ ಮಾಡಂಗಿಲ್ಲ. ಹುನ್ರಿ ಈಗ ನೀವೇನಂತೀರಿ ಹಬ್ಬ ಮಾಡೋರು ಗಾಡ ಕೊಡ್ಸೋದಾದ್ರೆ ನಮ್ಮ ಕಡೆ ಮನ್ಯಾಗ ಪ್ರೀತಿಲಿಂದ ಜೋಪಾನ್ ಮಾಡಿ ಭೂಮಿ ಹೊಡ್ಕಂತಾನಿ ಸಾಕ್ತಾನಿ ದನ್ ಮೇಲೆ ಪ್ರೀತಿ ಅನ್ನಂತರಿಗೆ ಕೊಡ್ತೇನೆ. ಹುನ್ರಿ ನಾನು ಹಬ್ಬ ಮಾಡ್ರಿ ಕೊಡಲ್ಲ. ಹಬ್ಬ ಮಾಡಿ ಅಂದ್ರೆ ಅವಕ್ಕೆ ತ್ರಾಸ ಅದರಿಂದ ಬರ್ಕೊಲ್ಲಿಂದ ಹೊಡಿತೀನಿ ಅನ್ನರಿಗೆ ಕೊಡಲ್ಲ. ಹುನ್ರಿ ಓಕೆ ರೀ. ಆಮೇಲೆ ಅದರ್ಲಿಂದ ಅದನ್ನ ಇದು ಮಾಡಿ ನಾ ಮನರಂಜನೆ ತಗೋಣಂತ ಜನರಿಗೆ ಕೊಡಲ್ಲ ನಾನು. ಹುನ್ರಿ ಕೊಡಲ್ಲ. ಓಕೆ ರೀ. ಆಮೇಲೆ ಅಣ್ಣ ಇದು 2 ತಿಂಗಳದೈತಿ ನೋಡಿ ಕರ. 2 ತಿಂಗಳು ಕರ. ಮೂರನೇ ತಲೆಮಾರಿ ಇದು ನಮ್ಮ ಮನ್ಯಾಗ. ನಿಮ್ಮ ಮನ್ಯಾಗ ಮೂರನೇ ತಲೆಮಾರಿ ಇದು. ಓಕೆ ರೀ. 3ನೇ ತಲೆಮಾರಿ ಇದು ಹುನ್ರಿ ನಮ್ಮ ಮನ್ಯಾಗ ಇದು. ಸರಿ 2 ತಿಂಗಳದೈತಿ ತಡಿ ನೋಡ್ರಿ ಸ್ನೇಹಿತರೆ. ನೋಡ್ರಿ ಇದು ಲಕ್ಷ್ಮಿ ಇದ್ರ ಹೆಸರು. ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ ಅಂತ ನೋಡ್ರಿ ಸ್ನೇಹಿತರೆ. 2 ತಿಂಗಳು ಹೆಣ್ಗಾರ ಸ್ನೇಹಿತರೆ ಇದು. 2 ತಿಂಗಳದ್ದು ಮನ್ಯಾಗ ಹುಟ್ಟಿದ್ದು 3ನೇದ್ದು ಇದು. ಹುನ್ರಿ ಮನೆಗೆ ತಾಯಿ ನಮ್ಮ ಮನೆಯಕ್ಕೆ. ಹುನ್ರಿ 3ನೇದ್ದು ಇದು. ಹುನ್ರಿ ಓಕೆ ರೀ. ಆಮೇಲೆ ಪೂರ್ಣ ಹಾಲು ಕುಡಿತಾಳ. ಹುನ್ರಿ ಹಿಂಡಂಗ್ಲಿ ಇವ್ರ ತಾಯಿನ. ಹುನ್ರಿ ಹಾ ಒಟ್ಟ ಹಿಂಡಲ್ಲ. ಹೆಂಡಂಗಿಲ್ಲ ಪೂರ್ಣ ಹಾಲು ಪೂರ್ಣ ಹಾಲು ಎಲ್ಲವೂ ಅಷ್ಟ. ಅದಕ್ಕೆ ಸಾಕಾಗ ಮಟ್ಟನು ಅದು ಅದೇ ಕುಡಿಯೋದ. ಇಲ್ಲೇ ಕಟ್ಟಿನ ತಾಯಿ ಮಗಲ್ದಾಗ ಯಾವುದು ನಾ ಪೂರ್ಣ ಆಹಾರ. ಅಂದ್ರೆ ನೀವು ಹೇಳೋದೇನಂದ್ರೆ ಅದು ಕರ ಇರೋವರೆಗೂ ದೊಡ್ಡದಾಗವರೆಗೂ 8 ತಿಂಗಳ ಹಾಲು ಹೆಂಡಂಗಿಲ್ಲ. ಹುನ್ರಿ ಅಂದ್ರೆ ಹಾಲು ಅಂದ್ರೆ ಅದು ಬರೀ ಕರುಕ್ಕಂತನ ಇರ್ತದ. ಅದ್ರ ಸಂಬಂಧ ಕರುಕ್ಕ ಬಿಡ್ಬೇಕು. ಸಂತಾನಾಭಿವೃದ್ಧಿ. ಹುನ್ರಿ ಸಂತಾನಾಭಿವೃದ್ಧಿ. ಓಕೆ ನೋಡ್ರಿ ಇದು ಇದ್ರ ತಾಯಿ. ಹುನ್ರಿ ಇದು 2ನೇ ತಲೆಮಾರು ಮೊಮ್ಮಗಳು ಇದು ರೀ. ಇದ್ರ ಹೆಸರು ಮುಂಗ್ಲಿ. ಓಕೆ ರೀ. ಅದ್ರ ಶೇಪ್ ನೋಡ್ರಿ ಅದಕ್ಕೆ ಮುಂಗ್ಲಿ ಪ್ರೀತಿಲಿಂದ ಇಟ್ಟಿದ್ದು. ಹುನ್ರಿ ಹೆಂಗಲ್ಲ ಯಾವ ಸ್ನೇಹಿತರೆ ಎಲ್ಲ ನಮ್ಮ ದೇಶಿ ತಳಿ ಬರ್ಕೊಲಿಗೆ ಹೇಳ್ತಾವ. ಎಲ್ಲ ಯಾವ್ರಿಗೆ ಒಂದು ಪೆಟ್ ಹಾಕಿಲ್ಲ ನಾನು ಬರ್ಕೊಲ್ಲಿ. ಹುನ್ರಿ ಅವು ಹಾಕಲ್ಲ. ಹುನ್ರಿ ಓಕೆ ರೀ. ಹಿಂಗದ ನೋಡ್ರಿ. ಹುನ್ರಿ ಕೆರಿ ಅಂತಾವ. ಕೆರಿ ಕೆರಿ ಎಷ್ಟು ಹಲ್ಲಿಂದ ಐತ್ರಿ ಇದು? ಇದು ಬೈಗುಡ್ ಐತ್ರಿ? ಇಲ್ಲ ಬೈಗುಡಿ ಇಲ್ಲ. ಇದು ಒಂದೇ ಐತಿ. ಇದು ಚೊಚ್ಚಲ ಇದು. ಚೊಚ್ಚಲು ಏನ್ರಿ? ನೋಡ್ರಿ ಸ್ನೇಹಿತರೆ ಚೊಚ್ಚಲು ಸೂಲು ಹಲ್ಲು ಎಷ್ಟು ಮಾಡೈತ್ರಿ? 4 ಹಲ್ಲು ಐತ್ರಿ. 4 ಹಲ್ಲು ಐತಿ. ಓಕೆ 4 ಹಲ್ಲಿಂದ ನೋಡ್ರಿ ಸ್ನೇಹಿತರೆ. 4 ಹಲ್ಲಿಂದ ಚೊಚ್ಚಲ ಐತಿ. ಸೂಲು ಅಂತ ನೋಡ್ರಿ. ಈಗ ಒಂದೇ ತಿಳಿದಿದ್ದು. ಓಕೆ ರೀ. ಈಗ 2ನೇ ತಲೆಮಾರು. ಹುನ್ರಿ ಇದು ಚೊಚ್ಚಲ. ಇದು ಚೊಚ್ಚಲ. ಇದ್ರ ಮಗಳು ಅಲ್ಲಿ ಐತಿ. ಹುನ್ರಿ ಇವಾಗ ಗಬ್ಬಿರೋ ಯಾವ್ದು ರೀ? ಗಬ್ಬಿರೋದ ಅದೊಂದು. ಹುನ್ರಿ ಇದು ಇಳ್ದೈತ್ರಿ. ಇದು ಇಳ್ದತ್ರಿ. ಇದ್ರ ಮಗಳು ಅಲ್ಲಿ ಅದಾಳ. ಹುನ್ರಿ ಅದ ಚಾಂದಿನಿ. ಓಕೆ ರೀ. ಚಾಂದಿನಿ ಶ್ರೀದೇವಿ. ಇವಳ ಹೆಸರು ಏನ್ರಿ? ಇದು ಬೆಳ್ಳಿ. ಓಕೆ ಬೆಳ್ಳಿ ಅಂತಿಟ್ಟೆ. ಓಕೆ ರೀ. ಸರಿ ರೀ. ಇದು ಹಲ್ರಿ? ಹಾಲು ಅದಕ್ಕಿಂತ ಸಣ್ಣದ್ರಿ. ಇದು ಸಲ 6 ತಿಂಗಳು ಅದಕ್ಕಿಂತ ಸಣ್ಣದು. ಹುನ್ರಿ ಇದಕ್ಕಿಂತ 6 ತಿಂಗಳು. ಅದಕ್ಕಿಂತ ಅದು 4 ಹಲ್ಲಿಂದ. ಅದಕ್ಕಿಂತ ಇದು ಒಂದು 6 ತಿಂಗಳು ಅಷ್ಟ. 4 ಹಲ್ಲ ಹೆಚ್ಚು ಕಮ್ಮಿ ಇರ್ತಾವ. ಇದು ಒಂದ ಸೂಲ ಆಗೈತೇನ್ರಿ? ಇದು ಒಂದೇ ಸೂಲನ. ಹುನ್ರಿ ಇದು 6ನೇ ಸೂಲ. ಹುನ್ರಿ ಇದ್ರಿ. ಇದು ನಮ್ಮ ಮನೆ ಫಸ್ಟ್ ತಂದಿದ್ದ. ಇದು ನಿಮ್ಮ ಮನ್ಯಾಗ ಫಸ್ಟ್ ತಂದಿದ್ದ. ಇದು ಒಂದು ಈ ಪ್ರೀತಿಗೆ ತಂದಿದ್ದು. ಮನೆಗೆ ಓಪನಿಂಗ್ ಗೃಹ ಪ್ರವೇಶಕ್ಕೆ ತಂದಿದ್ದೆ ಅದನ್ನ. ಹುನ್ರಿ ಈಗ ಇಷ್ಟು ಮಾಡ್ಯಾಳ. ಆಕಳು ಹೊಟ್ಯಾಗ ಅಚ್ಚೇರ್ ಬಂಗಾರ ಅಂತಾರಲ್ಲ. ಹುನ್ರಿ ಅದು ನಿಜ ಮಾಡ್ಯಾಳ. ಅಲ್ರಿ ಇದು ಒಂದ್ ಆಕಳು. ಒಂದ್ ಆಕಳು. ಈ ಒಂದ್ ಆಕಳಿಂದ ಇವೆಲ್ಲ ಇಷ್ಟಕ್ಕೊಂದು ಆಕಳು ದನಗಳು ಆಗ್ಯಾವ. 3 ಮಾರೇನಿ. ಹುನ್ರಿ 3 ಮಾರೇನಿ. ಹುನ್ರಿ ನನ್ನ ಕಟ್ಟಾಕ ಜಾಗ ಸಾಲದಕ್ಕೆ. ಇನ್ನು ಉಳ್ಕಿದ್ ನೀವು ಯಾವ ಒಟ್ಟ ಕೊಡಕ್ ಹೋಗಿಲ್ಲ? ಇಲ್ಲ ಕೊಟ್ಟಿಲ್ಲ. ಓಕೆ ಇದು ಅದ್ರ ಮೊಮ್ಮಗ. ಎಷ್ಟು ವರ್ಷ ಆತ್ರಿ ತಗೊಂಬಂದು? 2017ರಾಗ. 2017 ನಮ್ಮ ಮನಿ ಓಪನಿಂಗ್ ತಗೊಂಬಂದಿದ್ದು. ಹುನ್ರಿ ಹೊಸಲಾದ ಆಟಸಾಕ. ಹುನ್ರಿ ಆ ಪ್ರೀತಿಗೆ ಇದು ಒಂದು ಸಣ್ಣ ಕರ ಇತ್ತು. ಹುನ್ರಿ 9,000. ಇದೇ ಬರೀ 6 ಸೂಲ ಇಳ್ದೈತಿ. ಹುನ್ರಿ ಏನ್ ಮಕ್ಕಳು ಮೊಮ್ಮಕ್ಕಳು ಕಂಡಾಳ ಹೆಂಗ್ರಿ? ಮಕ್ಕಳು ಮಗಳು ಮಗ. ಹುನ್ರಿ ಮೊಮ್ಮಗಳು. ಹುನ್ರಿ ಮತ್ತ 3ನೇ ತಲೆ ಈಕಿಗೆ. ಮರಿ ಮೊಮ್ಮಕ್ಕಳು ಅಲ್ಲಿದಾಳ. ಆಕಿ ಮೊಮ್ಮಗಳು. ಆಕಿ ಮರಿ ಮೊಮ್ಮಗಳು. ಹುನ್ರಿ ಈಕಿ ಮೊಮ್ಮಗಳು. ಹುನ್ರಿ ಓಕೆ ರೀ. 10 ವರ್ಷ. ಇದು ಮಗ. ಇದು 3ನೇ ಗಂಡ ಮಗ. 10 ವರ್ಷ ಆಗಿಲ್ಲ. ಹುನ್ರಿ ಅಲ್ಲ ಇದು ತಗೊಂಬಂದ್ರಿ 10 ವರ್ಷ ಆಗಿಲ್ಲ. 2017 ಇನ್ನು 27 ಬಂದ್ರೆ 10 ವರ್ಷ. 9 ವರ್ಷ. 9 ವರ್ಷದಾಗ ಇಷ್ಟ ಆಗೈತಿ. 9 ವರ್ಷದಾಗ 1ರಿಂದ ಇಷ್ಟ ಆಗೈತಿ. ಹೆಸರು ಏನಂದ್ರಿ?
ಇದು ದೊಡ್ಡಕ್ಕಿ ಅಂತಾನೆ ನಾನು. ದೊಡ್ಡಕ್ಕಿ ದೊಡ್ಡವ್ವ ದೊಡ್ಡವ್ವ ಅಂತಾನೆ ಈಕಿಗೆ. ಓಕೆ ರೀ. ದೊಡ್ಡಮ್ಮ. ಆಮೇಲೆ ಈ ಆಕಳ ರೀ ಇದು ಡುಮ್ಮಿ ಏನ್ರಿ? ಡುಮ್ಮಿ. ಡುಮ್ಮಿ. ಹಾ, ಇದು ಡುಮ್ಕಾ ಭಾರಿ ಜಾತಿ ಐತಿ. ಇದು ಕಟ್ಕೊಂಡಾಳ. ಈಕೆ ಒಂದ್ ಸ್ವಲ್ಪ ಇದು ಮುಟ್ಸ್ಕೊಡಂಗಿಲ್ಲ, ನಿಮ್ ಮುಖ ಎಲ್ಲ ಮುಟ್ಟು ಮೈ ಮುಟ್ಕೊಡಂಗಿಲ್ಲ. ಹುನ್ರಿ. ಗಬ್ಬದಾಳ. ಓಕೆ ರೀ. 2 ತಿಂಗಳ ಆಯ್ತು ಕಟ್ಸ್ಕೊಂಡು. ಹುನ್ರಿ. 4 ವರ್ಷ ಆಗಿಲ್ಲ ಇನ್ನು. 2 ಹಲ್ಲು. ಹುನ್ರಿ. 2 ಹಲ್ಲು. ಹುನ್ರಿ. 2 ಹಲ್ಲು. ಹಾ, ಕಟ್ಟಿಸ್ಕೊಂಡಾಳ. 2 ಹಲ್ಲು ಚೊಚ್ಚಲಲ್ರಿ? ಅಲ್ಲ, ಚೊಚ್ಚಲನ ಮತ್ತೆ. ಹುನ್ರಿ. ಈಗ ಇನ್ನೂ ಇಳಿಬೇಕಂದ್ರೆ ಇನ್ನೂ ಎಷ್ಟು? 9 ತಿಂಗಳ 9 ದಿವ್ಸಕ್ಕೆ ಇಳ್ತೇವೆ. ಹುನ್ರಿ. ಅಲ್ರಿ ಇನ್ನೂ ಎಷ್ಟು ಟೈಮ್ ಐತ್ರಿ ಇದಕ್ಕೆ? ಈಗ 2 ತಿಂಗಳ ಆಗಿಲ್ಲ ಇನ್ನು ಕಟ್ಟಿ. ಇನ್ನೊಂದು 6-7 ತಿಂಗಳ. 7 ತಿಂಗಳ. ಹುನ್ರಿ. ಓಕೆ ರೀ. ಆಮೇಲೆ ಇವು ಆಕಳ ರೀ ಎಲ್ಲವೂ ಈಗ ನಿಮ್ಮ ಕಡೆ ಇರೋವಂಥವು ಎಲ್ಲ ಎಷ್ಟು ಕೊಡ್ತಾವ್ರಿ ಹಾಲು ಒಪ್ಪತ್ತಿಗೆ ಒಂದು ಹೊತ್ತಿಗೆ? ಅವು ನಾವು ಏನು ಜವಾರಿ ನೀ ಏನು ಇಲ್ದನ 2 ಲೀಟರ್ ಅದಾವು. ನೀವೇನು ಅಂತ ಇಂಥವು ಹಾಲು ಜಾಸ್ತಿ ಆಗಾಕ ಏನಿಲ್ಲ, ಎಲ್ಲ ನ್ಯಾಚುರಲ್ ಫುಡ್, ನ್ಯಾಚುರಲ್ ಮೇವು. ಹುನ್ರಿ. ನಾವು ಜರ್ಸಿ ಹಂಗ ಬೂಸ ಇಟ್ಟ ತಿಂಡಿ ಇಟ್ಟ ಕೈ ತಿಂಡಿ ಇವೆಲ್ಲ ಇಲ್ಲಿ ನೋಡಿ ತಿಪ್ಪಿ ಸೊಪ್ಪಿ ಮೇವು ಹೊಟ್ಟು. ಹುನ್ರಿ. ಇದ್ರ ಸಾವಯವ ಓಟು ಗೊಬ್ಬರ, ಸಾವಯವ ಓಟು ಭೂಮಿಗೆ ಹಾಕೋದು ಇದನ್ನ. ಓಕೆ ರೀ. ಬಂದು ನೋಡಂಗೈತಿ ನೋಡಿ ಸ್ನೇಹಿತರೆ, ಎಲ್ಲ ಕಂಪ್ಲೀಟ್ ಇವ್ರ ಕಡೆಗೆ ಜವಾರಿ ದನಾನ ಇರೋದ್ರಿಂದ ಜವಾರಿ ಗೊಬ್ಬರ ಕೂಡ ಸ್ನೇಹಿತರೆ ಇದ್ರೊಳಗೆ ನಿಮಗೆ ಮಾಮೂಲಿ ಏನು ನೀವು ಒಂದು 20 ಗಾಡಿ ಗೊಬ್ಬರ ಬರ್ತದೆ. ಹೌದ್ರಿ. HF ಜರ್ಸಿ ಹಸುಗಳ ಗೊಬ್ಬರದಾಗ ಏನ್ ಶಕ್ತಿ ಇರ್ತದಲ್ಲ ಸ್ನೇಹಿತರೆ, ಅದ್ರ ದುಪ್ಪಟ್ಟು ಮುಪ್ಪಟ್ಟು ಶಕ್ತಿ ಇದ್ರೊಳಗೆ ಇರ್ತದೆ ಈ ಗೊಬ್ಬರದಾಗ. ಜವಾರಿ ಆಕಳ ಇದು ಒಂದು 6 ಫೂಟ್ ಡೀಪ್ ಐತ್ರಿ. 6 ಫೂಟ್ ಡೀಪ್ ಐತಿ ಅಂದ್ರೆ ಇದು ತಿಪ್ಪಿ. ಹುನ್ರಿ. 6 ಫೂಟ್ ಹಾಕಿ ಬಿಡ್ತೇವೆ. ಹುನ್ರಿ. ಎಲ್ಲ ಓಕೆ ರೀ. ಇದನ್ನ ಬೇಕಂದ್ರೆ ಈಗ ಏನಾರ ಕೊಡ್ತೀರೇನ್ರಿ? ಇಲ್ರಿ, ನಮಗೆ ಉಪಯೋಗಿಸ್ಕೊಂತ. ನಿಮಗೆ ಅಷ್ಟೇ ರೀ? ಹೊರಗ ಯಾರಿಗೂ ನಮಗೆ ಬೇಕು ಕಿಮ್ಮತ್ತ ಐತಿ, ಆದ್ರೆ ನಾವು ನಮಗೆ ಬೇಕು. ಹುನ್ರಿ. ನಮ್ಮ ಜಮೀನಿಗೆ ಹಾಕಕ್ಕ ಬೇಕು. ಓಕೆ ರೀ. ಅಂದ್ರೆ ಈಗ ನಿಮ್ ಜಮೀನಿಗೆ ನಿಮಗೆ ಕರೆಕ್ಟ್ ಆಗತ್ತದ ಕೊಳ್ಳೋದಲ್ಲ ನಾವು, ಹಂಗಾಗಿ ನೀವು ಯಾರಿಗೂ ಕೊಡಲ್ಲ. ನಿಮ್ ಜಮೀನಿಗೆ ನಮ್ಮ ತೆಂಗಿನ ಗಿಡಕ್ಕೆ ನಮ್ಮ ಗಿಡಕ್ಕೆ ಎಲ್ಲವಕ್ಕೂ ಹಾಕ್ತೇನೆ. ಹುನ್ರಿ. ಸರಿ ರೀ. ಗಿಡಕ್ಕೆ ಎಲ್ಲವೂ. ಹೌದ್ರಿ, ನಿಮ್ ತೆಂಗಿನ ತೋಟ. ಹಾ, ಅವಕ್ಕೆಲ್ಲವಕ್ಕೂ ಹಾಕ್ಸೀನಿ ಗೊಬ್ಬರ. ಸರಿ ರೀ. ಇದು ಅದ್ರ ಮಗ. ಯಾವ್ದ್ರಿ? 3ನೇ ಹೋರಿ ಆಗಿ ನಮ್ಮ ಹೆಡ್ ಈ ತಾಯಿ ದೊಡ್ಡವಾಗ 3ನೇ ಮಗ, ಗಂಡು ಮಗ. 3ನೇ. ಇದ್ರ ಅಣ್ಣ ಅಂದ್ರೆ ದೊಡ್ಡವಗನ 3ನೇ ಮಗ. 3ನೇ ಮಗ, 3 ಮಗಳು 3 ಮಗ. ಓಕೆ ರೀ. ಇವನ ಈಗ 1 ವರ್ಷ ತಮದನ್ರಿ. 27ನೇ ತಾರೀಕು ಬಂದ್ರೆ 1 ವರ್ಷ ತಾವ್ರಿ. ಹಿಂಡ್ತಾಳೆ ಈಗೂ. ಹುನ್ರಿ. ಈಗೂ ನನಗೆ ಅಷ್ಟ ಚಾದ ಪೂರ್ತಿಯಾಗ ಅಷ್ಟ ಹಿಂಡ್ಕಂತ. ಹುನ್ರಿ. ಅಂದ್ರೆ 8 ತಿಂಗಳ ಮೇಲೆ ಹಿಂಡ್ ಹಾಕೊಂತಾನೆ. ಹುನ್ರಿ. ಅದಕ್ಕಿಂತ ಮೊದ್ಲು ಇವನು ಇಡೀ ಹಾಲ. ನೋಡಿ ಸ್ನೇಹಿತರೆ, 1 ವರ್ಷದ್ದು. 1 ವರ್ಷ ಆಗಿಲ್ಲ. 27ನೇ ತಾರೀಕು ಬಂದು 1 ವರ್ಷ ಆಕತಿ. ಹೋರಿ ರೀ. ಹೋರಿ ಇದು. ಹೋರಿ. 3ನೇ ಹೋರಿ. ಕಸಿ ಮಾಡ್ಸಿಲ್ರಿ. ಮಾಡ್ಸಿಲ್ಲಲ್ರಿ? ಇನ್ನೂ ಸಣ್ಣದ್ರಿ ಅದು. ಹುನ್ರಿ. ಈಗ ನೀವೇನ್ ಕಸಿ ಮಾಡಿಸ್ಬೇಕ್ರಿ? ಮಾಡಿಸ್ಲಿಲ್ದಂಗೆ ಮಾಡಿಸ್ತೇವ್ರಿ. ಇನ್ನು ಅಂದ್ರೆ ಈಗ ನೀವು ಇಟ್ಕೊಂಡ್ರಣ ತಳಿ ಅಭಿವೃದ್ಧಿಗೆ ನಾವು ಅದು ನಮ್ಮ ಇವನ್ ನಾವು ಮೇಂಟೈನ್ ಮಾಡಕ್ ಆಗಲ್ರಿ ಹೋರಿನ. ಹುನ್ರಿ. ನಮಗೆ ಈಗ ನಮ್ಮ ಆಳ್ ಮಕ್ಕಳಿಗೆ ನಮಗೆ ಮೇಂಟೈನ್ ಮಾಡಕ್ ಪ್ರಾಬ್ಲಮ್ ಆಕತಿ. ಇದ್ರ ಸಂಬಂಧ ಭಾಳ ರ್ಯಾಶ್ ಇರ್ತೈತಿ, ಬಿರ್ಸಾಕತಿ. ಹುನ್ರಿ. ಅದಕ್ಕೆ ನಾವೇನ್ ಮಾಡ್ತೇವೆ, ಕಸಿ ಮಾಡ್ತೇವೆ. 2 ಹಲ್ಲಿ ಮಾಡಿಸಿದ್ರೆ ಅವು ಸ್ವಲ್ಪ 2 ಹಲ್ ದಾಟಿ 4 ಹಲ್ಲು ಕೀಳ ಮುಂದೆ ಕಸಿ ಮಾಡಿಸ್ತೇವೆ. ಹುನ್ರಿ. ಅಲ್ರಿ ಕುಮಾರಣ್ಣ ರೀ, ಕಸಿ ಮಾಡಿಸಿದ್ರೆ ಸಮಾಧಾನ ಆಕವ್ರಿ? ಸಮಾಧಾನ. ಹುನ್ರಿ. ಸಮಾಧಾನ. ಹಂಗಾಗಿ ಓಕೆ ರೀ. ಈ ಕಸಿ ಮಾಡ್ಲಿಲ್ಲ ಅಂದ್ರೆ ಹಾರ್ಯಾಡದ್ರಿ ಭಾಳ ಹಾರಾಟ. ಆಮೇಲೆ ನಮ್ಮನ್ನ ಕೆಡಬೋದು, ದನಕ್ಕೆ ದುಪ್ಪಳಿ ಮಾಡೋದು ಮಾಡ್ತಾವ. ನಮಗೂ ಹಾದ್ವ ಬಿರ್ಸಾವು ಜವಾರಿ. ಹುನ್ರಿ. ಹಾ, ಓಕೆ ರೀ. ನ್ಯಾಚುರಲ್ ಆಗಿರ್ತಾವು. ಅದು ಮುಗುದಾಣ ಎಲ್ಲ ನಾನು ಹಾಕ್ತೇನೆ. ಹೆಸರಿಟ್ಟಿರ ಏನ್ರ? ಅವಾಗ ಇವ್ರ ತಮ್ಮ ಇದಕ್ಕಿಟ್ಟನೆ ಅವಾಗ ಇನ್ನೂ ಸದ್ಯ ಇನ್ನೂ ನಾಮಕರಣ ಮಾಡಿಲ್ಲ. ಮಾಡ್ತಾನೆ ಅದಕ್ಕೆ ಇಷ್ಟ್ರಾಗ ರೀ. ಹುನ್ರಿ. ಯಾಕಂದ್ರೆ ಈಗೀಗ ನೋಡ್ರಿ, ಲಕ್ಷ್ಮಿ ಈಕಿಗೆ ಏನು ಚಾಂದಿನಿ. ಹಾ. ಓ, ಇದು ಅದ್ರ ಮಗಳು ಅಲ್ಲಿ ಐತಲ್ರಿ? ಎರಡನೇದ್ರ ಮಗಳು. ಮೊಮ್ಮಗಳು. ಬೆಳ್ಳಿ ಮಗಳು ಚಾಂದಿನಿ. ಬೆಳ್ಳಿ ಮಗಳು ಚಾಂದಿನಿ ಅಂದ್ರೆ ಬೆಳ್ಳಿ. ಹುನ್ರಿ. ಬೆಳ್ಳಿ ಅಂದ್ರೇನು ಒಂದ, ಚಾಂದಿನಿ ಅಂದ್ರು ಒಂದ. ಹುನ್ರಿ. ಅದಕ್ಕಾಗಿ ಆಕೆ ಬೆಳ್ಳಿ ಮಗಳನ್ನ ಈ ಭಾಷೆ ಬದ್ಲಿ ಮಾಡಿ ಚಾಂದಿನಿ. ಅರ್ಥ ಒಂದರಿ. ಅರ್ಥ 2 ಒಂದ. ಬೆಳ್ಳಗಿರೋದ್ರಿಂದ ಲಕ್ಷಣ ಇರೋದ್ರಿಂದ ಇದಕ್ಕೆ ಈಕಿ ಗುಣಧರ್ಮನ ಬದ್ಲಿ ಐತ್ರಿ. ಸ್ವಲ್ಪ ಕಲರ್ ನೋಡ್ರಿ ಸ್ನೇಹಿತರೆ, ಎಷ್ಟು ಶೈನಿಂಗ್ ಐತಿ. ಆಮೇಲಿಂದ ಈಕಿ ಸ್ವಭಾವ ಅದು ಭಾಳ ಚಲೋ ಐತ್ರಿ. ಹೆಂಗಂದ್ರೆ ಮನುಷ್ಯರಿಗೆ ಭಾಳ ನಮ್ಮ ಮನುಷ್ಯನ್ ಭಾಳ ನಂಬ್ತೈತಿ ಈ ಜಾತಿ. ಮನುಷ್ಯನ್ ಭಾಳ ನಂಬ್ತೈತ್ರಿ. ಇಲ್ಲಿ ಮನ್ಯಾಗ ಹುಟ್ಟದಕ್ಕೆ ಈಕಿ ಎಷ್ಟು ಇದಾದ ನೋಡ್ರಿ. ಚಾಂದಿನಿ ಆಕೆ ನಿಮ್ಮ ನೋಡೇನೋ, ಅಯ್ಯೋ ಒಂದು ಬೆಲ್ಲ ಕೊಡ್ತಾವ. ಹೌದನ್ರಿಪ್ಪ? ಆಕೆ ನಾನು ಸಡ್ಲ ಬಿಡಂಗಿಲ್ಲ. ಏನು ತಿನ್ಸೇನಿ ನಾನು, ಏನು ಬಂಗಾರ ಬೆಳ್ಳಿ ತಿನ್ಸೇನಿ ನೋಡ್ರಿ ಆಕೆ. ಇಲ್ಲ. ಹೌದಾ? ಸಾಕನವ? ಸಾಕು. ಅತ್ಯಂತ ಬಹಳ ಪ್ರೀತಿಯಿಂದ ಇದನ್ನ ಜೋಪಾನ ಮಾಡಿರಿ. ಚಾಂದಿನಿ. ಚಾಂದಿನಿ ಎಷ್ಟ್ರಿ ವಯಸ್ಸು?
ವಯಸ್ಸಿನ 8 ತಿಂಗಳು ಆಗಿಲ್ಲ. 8 ತಿಂಗಳು ಆಗಿಲ್ಲ ಆಗಿಲ್ಲ. ಹಾಲು ಕುಡಿತಾವ. ಹ್ಞೂ ರೀ. ಹಾಲು ಕುಡಿತಾಳ ನಮ್ಮವ್ವ. ಹಾಲು ಕುಡಿ. ಇನ್ನು ಹಾಲು ಕುಡಿಯ ಹಾಲು ಕುಡಿತಾಳೆ. 8 ತಿಂಗಳ. 8 ತಿಂಗಳು ಆಗಿಲ್ಲ. ಹ್ಞೂ ರೀ. ಹಾಂ ಚಲೋ ಬೆಳವಣಿಗೆ ತಗಂತಳ್ರಿ. ಒಳ್ಳೆ ಬೆಳವಣಿಗೆ. ಹಾಲು ಇಡೀ ಹಾಲು ಕುಡಿತಾವಲ್ರಿ. ಹ್ಞೂ ರೀ. ಹಿಂಗೈತಿ. ಓಕೆ ನೋಡ್ರಿ ಸ್ನೇಹಿತರೆ, ಕರು ಇಡೀ ಹಾಲು ಕುಡಿತಾವು. ಹಿಂಗಾಗಿ ಅವು ಇನ್ನು 8 ತಿಂಗಳ, ಆಲ್ಮೋಸ್ಟ್ 8 ತಿಂಗಳ ಅಂತ ಹೇಳ್ತಾರೆ ನೋಡ್ರಿ. 8 ತಿಂಗಳ ಆಗಿಲ್ಲ ಇನ್ನು. ಹ್ಞೂ ರೀ. ಈಕೆ ಕಾಳಿ. ಓಕೆ, ಇದು ಇವ್ರ ಮಗಳ ಆಕಿ ಮೊಮ್ಮಗಳಿಕಿ. ಆ ದೊಡ್ಡವಾಗ ಮೊಮ್ಮಗಳು. ಮೊಮ್ಮಗಳಿಕಿ. ಎರಡನೇ ಅಂದ್ರ ಅಜ್ಜಿ ಹಂಗ ಆಗ್ಯಾಳ. ಅವ್ರವ್ವನು ಈಕಿನ್ನು ಅಜ್ಜಿ ಕಟ್ಕೊಂಡೈತಿ. ಹುನ್ರಿ. 3 ತಿಂಗಳ ಆಯ್ತು ಕಟ್ಕೊಂಡು. ಹುನ್ರಿ. 3 ತಿಂಗಳ ಆಯ್ತು ಕಟ್ಕೊಂಡು. ಹೆಸರ್ರಿ ಈ ಕಾಳಿ. 3 ತಿಂಗಳಾಗೈತೆ ಕಟ್ಕೊಂಡು. ಕಾಳಿ ಏನ್ ಗಾಳಿಪಟ ಎಲ್ಲಾರನ್ನೂ ಹೆದರ್ಸ್ತಾಳ. ಹುನ್ರಿ. ಪ್ರೀತಿಲಿಂದ ಸಾಕೇನಿ. ಹುನ್ರಿ. ಈಕಿನ್ನೂ ಭಾಳ ಪ್ರೀತಿಲಿಂದ. ಹುನ್ರಿ. ಇವ್ಯಾವ ಪ್ರೀತಿ ಇಲ್ಲ ಎಲ್ಲವನ್ನೂ ನಾನು ಇವನ್ನ ಹೆಂಗಂದ್ರೆ ಹುನ್ರಿ ಅವ್ರಿಗೆ ಪ್ರೀತಿಲಿಂದ ಇವು ನನ್ನ ಕೂಟ. ಈಗ ನೀವು ಏನೋ ಒಂದು ಸ್ವಲ್ಪ ಇದು ಬಂದಿರಲ್ಲ ಹೊಸಬ್ರು ಅಂತಂದು ಅಷ್ಟೇ. ಹುನ್ರಿ. ನನಗೆ ಭಾಳ ಜೀವದಾವು. ಹುನ್ರಿ. ಎಲ್ಲರಿಗೂ ಆಯ್ತಾ. ತಾಯಿ ಮೇಲೂ ತಾಯಿಗೂ ಆಯ್ತಾಳ, ತಂಗಿಗೂ ಆಯ್ತಾಳ. ಹುನ್ರಿ. ಹಾಂ ಓಕೆ ರೀ. ಮನುಷ್ಯರಿಗೆ ಆಗಂಗಿಲ್ಲ. ಮನುಷ್ಯರಿಗೆ ಅಣ್ಣ ಇವು ಈಗ ಇದೊಂದು ಲಾಸ್ಟ್ ಬರ್ರಿ ಹೇಳಂತ. ಹಾಂ, ಇದು ಎರಡನೇ ಆಕಳ ನಮ್ಮ ಮನ್ಯಾಗ. ನೋಡ್ರಿ ಸ್ನೇಹಿತರೆ, ಇದು ಆಕಳ ಹೆಂಗೈತಿ ನೋಡ್ರಿ. ಪ್ಯೂರ್ ನಿಮಗೆ ಒಳ್ಳೆ ಹಳ್ಳಿಕಾರ ಒಳಗ ಭಾಳ ಚಲೋ ಜಾತಿ ಒಳಗ ಭಾಳ ಬಿರ್ಸ್ ಚಲೋ ಬಂದತ್ತೆ. ಭಾಳ ಬಿರ್ಸ್ ಅಲ್ರಿ. ಜಾತ್ಯಾಗ ಭಾರಿ ನೀಟ್ ಮಗ ಹಳ್ಳಿಕಾರ ನೋಡ್ರಿ ಸ್ನೇಹಿತರೆ. ಚೆನ್ನಾಗೈತಿ. ಇಲ್ಲಿ ನಮ್ಮ ಪ್ರಾಂತ್ಯದೊಳಗ ಸಿಗುವಂತ ಪ್ಯೂರಿಟಿ ಲೆಕ್ಕಕ್ಕೆ ಒಳ್ಳೆ ಚೆನ್ನಾಗೈತಿ ಜಾತಿ ಒಳಗ. ಹಾಂ, ಭಾಳ ರ್ಯಾಶ್ ಅದ ಹಳ್ಳಿ. ಭಾಳ ಮೂಗದ ನೋಡ್ರಿ. ಅಲ್ಲಿ ಮೂಗು ಎಲ್ಲಿಗೆ ಹರಿದಾಳ. ಹ್ಞೂನ್ರಿ. ಮೂಗು ಎಲ್ಲಿ ಹೋಗೈತಿ ಆಯ್ತಾಳ. ಹಂಗಿಲ್ಲ. ದನಕ್ ಮಗಳಿಗೆ ಆಯ್ತಾಳ. ಅದೇ ನನ್ನ ಕಡೆ ಬಂದ್ಲು. ಹ್ಞೂನ್ರಿ. ಇಲ್ಲಿ ನೋಡ್ರಿ ಬಂದ್ಲು. ಹ್ಞೂನ್ರಿ. ಅತ್ತಾಗೋದ್ರೆ ಅತ್ತಾಗ ಬರ್ತಾಳ. ಈ ಬೇರೆ ಯಾರ ಮುಟ್ಟಕ್ ಹೋದ್ರ ಆಯ್ತಾಳ. ಏನಿಲ್ಲ. ಇಲ್ಲ, ಮನುಷ್ಯರಿಗೆ ಯಾವ ಹಾಯಂಗಿಲ್ಲ. ಹ್ಞೂನ್ರಿ. ದನಕ್ಕೆ ಅಷ್ಟ. ಹ್ಞೂನ್ರಿ. ಇಲ್ಲಿಂದ ಈಗ ನಮ್ಮ ನಾಯಿ ಐತಿ, ನಮ್ಮ ಕಾಮಿ ಐತಿ. ನಮ್ಮ ನಾಯಿ ನಮ್ಮ ಕಾಮಿ ಬಂದ್ರ ನೆಕ್ಕಿ ಪ್ರೀತಿ ಮಾಡ್ತಾವ. ಬೇರೆ ಬಂದ್ರ ಹಂಗಾರಿ ಆತರ. ಇಲ್ಲಿ ನಮ್ಮ ನಾಯಿ ನಮ್ಮ ಕಾಮಿಗೇನ ಸರಿ ರೀ. ಮುದ್ಕ ಸಗಣಿತಿಗೆ ಇಷ್ಟು ವ್ಯವಸ್ಥೆ ಇದು ಹೊರಗಡೆ ಕಟ್ಟಕ್ಕೆ. ಇಷ್ಟು ಎಲ್ಲ ವ್ಯವಸ್ಥೆ ಬ್ಯಾಸಿಗೆಗೆ, ಬಿಸಿಲಿಗೆ, ಗಾಳಿಗೆ ಇರೋದಕ್ಕೆ ಹೊರಗಡೆ ರಾತ್ರಿ ಒಳಗೆ ಕಟ್ತೀವಿ. ಒಳಗಡೆ ವ್ಯವಸ್ಥೆ ಇಟ್ಟವಿ. ಹ್ಞೂನ್ರಿ. ನಾನು ನೋಡಿದೆ ಈಗ ಕುಮಾರಣ್ಣರ. ಬರ್ರಿ. ಹ್ಞೂ. ಈಗ ನೀವು ಸಗಣಿ ಐತಲ್ಲ, ಆಕಳ ಹಾಕದಂಗ ಆಗ್ಲೇ ಈಗ ಆಗ್ಲೇನು ತಗ್ಸಿದ್ರಿ, ಈಗೂ ತಗ್ಸಾಕ ಈಗಿನ್ನೂ ಹಾಕೈತಿ. ಅದನ್ನು ಆಗ್ಲೇ ಹಾಕಿತ್ತು, ಹಂಗ ತಗ್ಸಿದ್ರಿ ಹಿಂದನ. ಈಗನು ಮತ್ ಹಾಕದ್ಕಿನ್ನ ಹಿಂದಾಗ ತೆಗದ ಬಿಡದ್ರಿ. ಏನ್ ಕಾರಣಕ್ರಿ ಅದು? ಅದು ಕಾಲಾಗ ತುಳಿಬಾರ್ದ್ರಿ. ಸಗಣಿ ತುಳಿಬಾರ್ದೇನ್ರಿ? ಸಗಣಿ ತುಳಿಬಾರ್ದು. ತುಳಿದು ಹೊಲಸಾಟ ಮಾಡ್ಕಂತಾವು, ಗಲೀಜ್ ಮಾಡ್ಕಂತಾವು. ಈಗ ತಗಡ್ ಮಾಡೇವಿ ನಾವು ಆ ಟೈಪ್. ಒಳಗೆ ಕಟ್ಟಿದ್ರೆ ಹಂಗ, ಹೊರಗೆ ಕಟ್ಟಿದ್ರೆ ಹಂಗ ಹಾಕಿಬಿಡ್ತೇವೆ. ಅಂದ್ರೆ ಸಗಣಿ ಹಾಕ್ತಿದ್ದಂಗ ಹಂಗ ಬಿಡಂಗಲ್ರಿ. ಸ್ವಚ್ಛ ಮಾಡೇ ಬಿಡೋದು. ಸ್ವಚ್ಛ ಆಗ ನಾವು ಯಜಮಾನನ ಕೆಲಸ ಅದ. ದನದ ಸಗಣಿ ಈಗ ನೀವ್ ಹೇಳೋ ಲೆಕ್ಕಕ್ಕ ಹೆಂಗಂದ್ರ ಈಗ ಇವು ಅದಾವ ಅಂದ್ರೆ ಇದು ಸತ್ತ ಹೊತ್ತು ಒಬ್ರು ಮುಂದೆ ಇರ್ಲೇಬೇಕು. ಇದ್ದೇ ಇರ್ತೇವೆ ನಾವು. ಇದ್ದೇ ಇರ್ತೀವಿ ಸತ್ತ ಹೊತ್ತು. ಈಗ ಇವ ನಿಮ್ ಪ್ರಪಂಚ ಇವನ್ ಬಿಟ್ಟು ಎಲ್ಲಿ ಬಿಟ್ಟು ಬೇರೆ ಪ್ರಪಂಚ ಇಲ್ಲ ನನಗೆ. ನಾನು ಪ್ರತಿ ವರ್ಷ ತಿರುಪತಿ ಹೋಗ್ತಿದ್ರಿ. ಇವು ಸಂತತಿ ಹೆಚ್ಚಿಗೆ ಆಗಿದೆ. ಎಲ್ಲಾ ಬಿಟ್ಟನ್ರಿ ನಾನು. ಎಲ್ಲಾ ದೇವ್ರು ಎಲ್ಲಾ ಬಿಟ್ಟನ್ರಿ. ಎಲ್ಲಾ ಬಿಟ್ಟು ಈಗ ಇದ ನೋಡ್ರಿ ನನಗ. ಈಗ ಏನದ ಸ್ವರ್ಗ ಅಂತಿದ್ರಿ ಇದ. ಇವ್ರ ಜೊತೆಗೆ ಇರೋದ ಸ್ವರ್ಗ ನನಗೆ. ಇದನ್ನ ಬಿಟ್ಟು ನೀವು ಬೇರೆ ಏನ್ ಕರೆದ್ರು ನಾ ಒಂದ್ 2 ತಾಸು 3 ತಾಸು ಅಷ್ಟ ಹೊರಗಡೆ ಹೋಗ್ತೀನಿ. ಹಾವೇರಿಗೆ ಬಂದ್ರು 2 ತಾಸು, ಸೋಣೂರಿಗೆ ಹೋದ್ರು 2. ಅದಕ್ಕಿಂತ ಮೇಲೆ ನಾ ಇರೋದಲ್ಲ. ಆಮೇಲೆ ನಾ ಹಾಲಿ ವಸ್ತಿ ಇಲ್ಲೇ ಮಾಡ್ತೇನೆ. ದನ ಮುಂದೆ ಇರ್ತೇನೆ. ಇಲ್ಲಿ ಬಿಟ್ಟು ಹೋಗಲ್ಲ. ಇವನ್ ಬಿಟ್ಟು ಹೋಗಲ್ಲ. ಹತ್ತಿ ಮತ್ತೂರಾಗ ಈ ದನ ಬಿಟ್ಟು ಹೋಗಂಗಲ್ಲ. ದನ ಬಿಟ್ಟು ಹೋಗಂಗಲ್ಲ. ಹತ್ತಿ ಮತ್ತೂರ್ ಗ್ರಾಮದಾಗ ಇಲ್ಲಿ ಹೊಲದಾಗ ಐತಲ್ರಿ ನಿಮ್ ತೋಟ? ಊರಿಗೆ ಹೋಗಲ್ಲ. ಮನಿ ಎಲ್ಲ ಇಲ್ಲೇ. ಊರಿಗೆ ಹೋಗಲ್ರಿ. ಎಲ್ಲ ದನ ಬಿಟ್ಟು ಹೋಗಲ್ಲ. ಒಟ ಹೋಗಲ್ಲ ದನ ಬಿಟ್ಟು. ಒಟ್ಟ ನಾ ದನ ಬಿಟ್ಟು ಎಲ್ಲಿ ಹೋಗಲ್ಲ. ಅವಕ್ಕೇನಾತು ಮುಗ್ದಾಣ, ಕಣ್ಣಿ, ಹಗ್ಗ, ಕಲ, ಸೆಗಣಿ, ಮೇವು ಈಗ ಹೊರತು ಮೇದಾವ್ರಿ. ಗಾಳಿ ಕಟ್ತಾವ. ಈಗ 6 ಗಂಟೆಗೆ ಒಳಗೆ ಹೋಗ್ತಾವ್ರಿ. 6 ಗಂಟೆಗೆ ಒಳಗೆ ಈ ಗಾಳಿ ಸ್ವಲ್ಪ ತಂಪು ಹುಟ್ಟಿದ ಮೇಲೆ ಒಳಗೆ ಹೋಗ್ಬಿಡ್ತೇವೆ. ಒಳಗೆ ಇದಕ್ಕಿಂತ ವ್ಯವಸ್ಥೆ ಫ್ಯಾನು, ಲೈಟು, ಸೊಳ್ಳೆ ಬರ್ದಂಗೆ ಎಲ್ಲ ವ್ಯವಸ್ಥೆ ಇಟ್ಟೇವೆ. ಹ್ಞೂ ರೀ. ಆಮೇಲೆ ಕುಮಾರಣ್ಣ ರೀ, ಇವು ಆಕಳ ನೀವು ಯಾವ್ದು ಕೊಡೋದವ್ರೆ?